ಗೈಸ್ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಆ್ಯಸ್ ಪರ್ ದ ರಿಕ್ವೆಸ್ಟ್ ನಾನೀಗ ಡಿಟರ್ಮಿನೆಂಟ್ಸನ್ನು ಮಾಡ್ತಾ ಇದ್ದೇನೆ. MCQ ಕ್ವಶನ್ನ ಡಿಟರ್ಮಿನೆಂಟ್ ಚಾಪ್ಟರಿಂದ ಮಾಡ್ತಾ ಇದ್ದೇನೆ. ಅದಾದ ನಂತರ ಎಲ್ಲರೂ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮತ್ತು ಇಂಟಿಗ್ರಲ್ಸ್ ಹೇಳಿದ್ದಾರೆ, ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿನೂ ಹೇಳಿದ್ದಾರೆ, ಅದನ್ನು ಮಾಡ್ತೇನೆ. ಸೊ ಇವತ್ತು ಎಷ್ಟು ವೀಡಿಯೋಸ್ನ MCQ ಮೇಲೆ ಎಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಮಾಡ್ತೇನೆ. ಈಗ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೇನೆ, ಇದೊಂದು ಮಾಡ್ತಾನೆ ಡಿಟರ್ಮಿನೆಂಟ್ಸ್. ಅದಾದಮೇಲೆ ಇಂಟಿಗ್ರಲ್ಸ್ ಆರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಪಕ್ಕ ಮಾಡ್ತಾನೆ. ಟೋಟಲ್ ಇವತ್ತು 3 to 4 ವೀಡಿಯೋಸ್ ಒಂದು ಗ್ಯಾರಂಟಿ ಮಾಡ್ತಾನೆ. ದಯವಿಟ್ಟು ವಾಚ್ ಮಾಡಿ, ಸ್ವಲ್ಪ ನೀವು ಯೋಚನೆ ಮಾಡಿ, ಲಾಜಿಕಲಿ ಥಿಂಕ್ ಮಾಡಿ ಪ್ರಾಬ್ಲಮ್ಸನ್ನು ಮಾಡಿ ಸ್ಟೂಡೆಂಟ್ಸು. ಮತ್ತು NCERTಲಿರೋ ಎಲ್ಲ MCQಸನ್ನು ಮಾಡಿ. NCERTಯ MCQ ಈಸ್ ಅ ಬೇಸಿಕ್ ಸ್ಟೂಡೆಂಟ್ಸ್, ಎಲ್ಲದಕ್ಕೂ ಅದೇ. ಅದರಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ಗಳಿರುತ್ತೆ, ಬಿಟ್ಟರೆ ಏನು ಕ್ವಶನ್ಸ್ ಇದೆ ಅದೇ ಕ್ವಶನ್ಸ್ಗಳು ಕೂಡ ಕೆಲವು ಟೈಮ್ ರಿಪೀಟ್ ಆಗುತ್ತೆ. ಅದೇ ರೀತಿ NCERT ಆದಮೇಲೆ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಎಲ್ಲಾದರೂ ಕ್ವಶನ್ ಪೇಪರ್ಸ್ಗಳಿದ್ದರೆ ಅದನ್ನು ಕೂಡ ಸಾಲ್ವ್ ಮಾಡಿ, ಟ್ರೈ ಮಾಡಿ. ಓಕೆ, ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಎಕ್ಸಾಮ್ ಇದು ಅಥವಾ ಯಾವುದೇ ಎಕ್ಸಾಮ್ಸ್ ಇದ್ದಿದ್ದರೂ ಕೂಡ ಅದನ್ನು ಕೂಡ ಟ್ರೈ ಮಾಡಿ, ಸಾಕು, ಆಯಿತಾ. ಸೊ ಅದೇ ರೀತಿ ನಮ್ಮ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ಈ ನಂಬರ್ಗೆ ಯಾವುದೇ ಟೈಮಲ್ಲಿ ಕಾಲ್ ಮಾಡಿದರೂ ಕೂಡ ನಾನು ಅದನ್ನು ರಿಪ್ಲೈ ಮಾಡ್ತೇನೆ. ನಮ್ಮ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಅಂತ ಇದೆ, ನೀವು ದಯವಿಟ್ಟು ಅದನ್ನು ಫಾಲೋ ಮಾಡ್ಬೋದು. ಪ್ರೀವಿಯಸ್ಲಿ ಅದು ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ ಇದ್ದಿತ್ತು, ಅದನ್ನು ನಾವು ರೀನೇಮ್ ಮಾಡಿ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಅಂತ ಮಾಡಿದ್ದೇನೆ. ಅದೇ ರೀತಿ ನಮ್ಮದು ಆಫ್ಲೈನ್ ಕೋಚಿಂಗ್ ಕೂಡ ಇದೆ. KCETಗೆ ಜಾಯ್ನ್ ಆಗೋರು ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. 20% ಡಿಸ್ಕೌಂಟ್ ಇದೆ ಫಾರ್ ಫಸ್ಟ್ 25 ಅಡ್ಮಿಷನಿಗೆ. ಇದು ನಮ್ಮದು ನಡೆಯೋದು ಉಡುಪಿ ಡಿಸ್ಟ್ರಿಕ್ಟ್ನ ತೆಕ್ಕಟ್ಟೆಯಲ್ಲೇ. ಸೊ ದಯವಿಟ್ಟು ಸೇರೋರು ದಯವಿಟ್ಟು ನಮ್ಮ ಜೊತೆ ಸೇರ್ಬೋದು. ಎಕ್ಸಾಮ್ ಆದಮೇಲೆ ನಿಮಗೆ KCET ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಈಗ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಯಾರಿಗೇನೇ ಡೌಟ್ ಇದ್ದರೂ ಕೇಳಿ. ಈ ಟೈಪ್ ಪ್ರಾಬ್ಲಮ್ಸ್ಗಳು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ನಾಟ್ ಓನ್ಲಿ ಫಾರ್ ಯುವರ್ ಎಕ್ಸಾಮ್, ಬೋರ್ಡ್ ಎಕ್ಸಾಮಿಗೆ ಮಾತ್ರ ಅಲ್ಲ, ಇಟ್ ಈಸ್ ಫಾರ್ ಯುವರ್ KCET ಆಲ್ಸೋ. ಫಾರ್ ಯುವರ್ KCET ಆಲ್ಸೋ ದೇ ವಿಲ್ ಆಸ್ಕ್ ಕ್ವಶನ್ ಫ್ರಮ್ ದೀಸ್ ಚಾಪ್ಟರ್ಸ್. ಅಂದರೆ ಪಕ್ಕ ಇದೇ ಥರ ಕ್ವಶನ್ಸನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ದಯವಿಟ್ಟು ಏನಾದರೂ ಡೌಟ್ ಇದೆ ನನ್ನ ಹತ್ರ ಕೇಳಿ, ಆಯಿತಾ. ಡಿಟರ್ಮಿನೆಂಟ್ಸಿಂದ ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ ಡಿಟರ್ಮಿನೆಂಟ್ ಆಫ್ 3x x1 ಈಸ್ ಈಕ್ವಲ್ಸ್ ಟು 3 to 4 1, ದೆನ್ ಫೈಂಡ್ ದ ವ್ಯಾಲ್ಯೂ ಅಂತ ಕೇಳ್ತಾ ಇದ್ದಾರಲ್ಲ. ಡಿಟರ್ಮಿನೆಂಟಿಂದ ಫಸ್ಟ್ ಕ್ವಶನ್ ನೋಡಿ, 3x ಡಿಟರ್ಮಿನೆಂಟ್ ಸ್ಟೂಡೆಂಟ್ಸ್ ಇದು 3x ನಾಟ್ x1 ಈಸ್ ಈಕ್ವಲ್ಸ್ ಟು 3 to 4 1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಫೈಂಡ್ ದ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ನೋಡಿ, ಇಫ್ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಿಲ್ಲಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಮೀನ್ಸ್ ವಾಟ್ ಅಂತ ಕೇಳಿದ್ದಾರೆ, ಸರಿಯಾ. ಸೊ ಇಲ್ಲಿ ಏನು ಮಾಡ್ತೀರಾ ನೀವು, ಫಸ್ಟಿಗೆ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಈಸ್ ಈಕ್ವಲ್ಸ್ ಟು ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಕರೆಕ್ಟಾ. 3 into 1 ಏನಾಗುತ್ತೆ 3, ಮೈನಸ್ ಫಾರ್ಮುಲಾದದ್ದು x into x x² ಈಸ್ ಈಕ್ವಲ್ಸ್ ಟು y, ಬಿಕಾಸ್ ಇದು ಈಕ್ವಲ್ಸ್ ಟು ಅಂತ ಅವರೇ ಕೊಟ್ಟಿದ್ದಾರಲ್ಲ, ಈಸ್ ಈಕ್ವಲ್ಸ್ ಟು ಅಗೇನ್ ಇದನ್ನು ಮಲ್ಟಿಪ್ಲೈ ಮಾಡಿ 3 ಮೈನಸ್ 4 into 2 ಏನು 8 ಅಲ್ಲ. ಸೊ ಈಗ ನೋಡಿ, ನಾನು ಡೈರೆಕ್ಟು ಕ್ಯಾನ್ಸಲ್ ಮಾಡ್ಬೋದಲ್ಲ, ಯಾವುದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು ನೋಡಿ. ಈ 3 ಕ್ಯಾನ್ಸಲ್ ಮಾಡ್ಬೋದಲ್ಲ, y ಬಿಕಾಸ್ ಈಕ್ವಲಿಂದ ಆಚೆಗಡೆ ಇದೆ, ಪ್ಲಸ್ 3ನ ಈಚೆಗಡೆ ತಂದರೆ -3 ಆಗುತ್ತೆ. ಅದ್ರ ಬದಲು ತೊಗೊಂಡು ಬರೋ ಬದಲು ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. ದಿಸ್ ಬೇಸಿಕ್ ಮ್ಯಾಥಮೆಟಿಕ್ಸು. ಸೊ -x² ಈಸ್ ಈಕ್ವಲ್ಸ್ ಟು -8, ಮೈನಸ್ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ ಇಲ್ಲಿ x² ಈಸ್ ಈಕ್ವಲ್ಸ್ ಟು 8. ನಮಗೆ ಬೇಕಾಗಿರೋದು x, ರೂಟನ್ನು ಸ್ಕ್ವೇರನ್ನು ಆಚೆ ತಗೊಂಡು ಹೋದರೆ √8 ಆಗುತ್ತೆ. ಸೊ x ಈಸ್ ಈಕ್ವಲ್ಸ್ ಟು √8. ಬಟ್ ನಮ್ಮ ಆಪ್ಷನಲ್ಲಿ √8 ಅಂತ ಆಪ್ಷನ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಾ, √8 ನಾನು 4 into 2 ಅಂತ ಬರಿಬೋದಾ? ಯಾಕೆ 4 into 2 ಹೇಳಿ? √4ಗೆ ರೂಟ್ ಇದೆಯಲ್ವಾ, ಔಟ್ಸೈಡ್ ಹೋಗೋಕೆ ಏನಾಗುತ್ತದು 2 ಆಗುತ್ತಲ್ಲ, 2√2. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಸ್ಕ್ವೇರ್ ರೂಟನ್ನು ನೀವು ಸಿಂಪ್ಲಿಫೈ ಮಾಡುವಾಗ ಪ್ಲಸ್ ಆರ್ ಮೈನಸ್ ಕಂಪಲ್ಸರಿ ಹಾಕಲೇಬೇಕು. ಪ್ಲಸ್ ಆರ್ ಮೈನಸ್ 2√2 ಇಸ್ ದ ಆನ್ಸರ್ ಸ್ಟೂಡೆಂಟ್. ಓಕೆ, ಯಾಕಂದರೆ ಇಲ್ಲಿ 2√2 ಆನ್ಸರು ಇದೆ, -2√2 ಆನ್ಸರ್ ಇದೆ. ನೀವು ಪ್ಲಸ್ ಆರ್ ಮೈನಸ್ ಅಟ್ ಎನಿ ಕಾಸ್ಟ್ ತಗೊಳ್ಳೇಬೇಕು ಸ್ಟೂಡೆಂಟ್. ಇದು ರಾಂಗ್, ಯಾಕಂತ ಕೇಳಿದರೆ 1 ಮಾರ್ಕ್ ಕ್ವಶನ್ ಅಲ್ವಾ. MCQ ನಿಮಗೆ ರಾಂಗ್ ಆದರೆ ಹೋಯ್ತು, ಎಸ್ ಆರ್ ಅಂದರೆ 1 ಮಾರ್ಕ್ ಆರ್ 0 ಅಷ್ಟೇ. ಇಲ್ಲಿ ನಿಮಗೆ ಹಾಫ್ ಮಾರ್ಕ್ಸ್ ಅಂತ ಇದಿಲ್ಲ ಅಲ್ವಾ, ಅದಕ್ಕೋಸ್ಕರ ಸಮಥಿಂಗ್ ಆರ್ ನಥಿಂಗ್ ಅಷ್ಟೇ. ಓಕೆ, ಸಮಥಿಂಗ್ ಅಂತಿಲ್ಲ, ಫುಲ್ ಇರಬೇಕು ಅಥವಾ 0 ಬರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ x to 18x ಈಸ್ ಈಕ್ವಲ್ಸ್ ಟು 6 to 18 6, ದೆನ್ ದ ವ್ಯಾಲ್ಯೂ ಆಫ್ x. ಸೇಮ್ ಅಲ್ವಾ ಸ್ಟೂಡೆಂಟು, ಏನು ಮಾಡಬೇಕು, ಕ್ರಾಸ್ ಮಾಡೋದಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ನ. ಇದರಲ್ಲಿ x into x ಮಲ್ಟಿಪ್ಲಿಕೇಶನ್ ಅಲ್ಲ, x into x x² ಮೈನಸ್ ಫಾರ್ಮುಲದ ಮೈನಸ್ ಇದು 18 into 2 36 ಈಸ್ ಈಕ್ವಲ್ಸ್ ಟು ಅಲ್ವಾ, ಕರೆಕ್ಟ್ ಅಲ್ಲ. 18 into 2 36 ಆಗುತ್ತೆ. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ 6 into 6 ಏನಾಗುತ್ತೆ 36 ಮೈನಸ್ 18 into 2 36, ಕರೆಕ್ಟಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸು, x² 36 ಮೈನಸ್ 36 0 ಅಲ್ವಾ, ಹೋಯ್ತದು. -36 ಈಸ್ ಈಕ್ವಲ್ಸ್ ಟು 0. ಈಗ -36 ಆಚೆ ನೋಡೋದ್ರೆ ಏನಾಗುತ್ತೆ ಹೇಳಿ, +36 ಆಗುತ್ತಲ್ಲ. ನನಗೆ ಬೇಕಾಗಿರೋದು x, ಸ್ಕ್ವೇರ್ನ ಆಚೆಗಡೆ ತೊಗೊಂಡೋದ್ರೆ ಸ್ಕ್ವೇರ್ ರೂಟ್ ಆಗುತ್ತಲ್ಲ, ಸ್ಕ್ವೇರ್ ರೂಟ್ ಆಫ್ 36. ಆವಾಗಲೇ ಹೇಳಿದೆ, ಸ್ಕ್ವೇರ್ ರೂಟ್ ಅಂತ ಬರೆಯುವಾಗ ನೀವು ಪ್ಲಸ್ ಆರ್ ಮೈನಸ್ ಹಾಕಲೇಬೇಕು, +or -6. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಏನಾಗುತ್ತೆ, x ಈಸ್ ಈಕ್ವಲ್ಸ್ ಟು +or -6. ಸೊ ವ್ಯಾಲ್ಯೂ ಏನು +or -6 ಆಗುತ್ತೆ.
ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ಲ, ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸ್. ಥರ್ಡ್ ಕ್ವಶನ್ ನೋಡಿ, ಇದರಲ್ಲಿ ಥರ್ಡ್ ಕ್ವಶನ್ ನಾನು ಇಲ್ಲೇ ಮಾಡ್ತಾನೆ. ಥರ್ಡ್ ಕ್ವಶನ್ ನೋಡಿ, ಇಫ್ ಕೊಟ್ಟಿದ್ದಾರೆ ಏನು ಸೇಮ್ x2 3x ಇಸ್ ಈಕ್ವಲ್ಸ್ ಟು x2 -3 - x ಮೈನಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ನೀವು ಮೈನಸ್ ಗೀನಸ್ ಬಂತಂತ ಟೆನ್ಷನ್ ಅಂತ ತಗೊಳ್ಳಿಕ್ಕೆ ಹೋಗಬೇಡಿ. x ಇಂಟು ಎಕ್ಸ್ ಏನು x² ಮೈನಸ್ 3 ಇಂಟು 2 ಏನು 6 ಇಸ್ ಈಕ್ವಲ್ಸ್ ಟು x ಇಂಟು -x ಸ್ಟೂಡೆಂಟ್. ಇದೆಂತ ಆಗುತ್ತೆ ಈಗ -x² ಆಗುತ್ತೆ. ಪ್ಲಸ್ ಯಾಕೆ ಹೇಳಿ, 3 ಇಂಟು 2 6 -3 ಇಂಟು 2 ಅಂದರೆ -6. ಫಾರ್ಮುಲದ್ದು ಮೈನಸ್ ಇದೆಯಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ 6. ಈಗ ಈ -6 + 6 ಕ್ಯಾನ್ಸಲ್ ಮಾಡಿಬಿಡಿ. ವೈ ಬಿಕಾಸ್ -6 + 6 ಈಕ್ವಲಿಂದ ಆಚೆ ಕಡೆ ಇದೆ, ಈಚೆ ಕಡೆ ಬರೋ ಇದಾಗುತ್ತದು. ಓಕೆ, ಈಗ -x² ಈಚೆ ನೋಡಿದ್ರೆ +x² ಆಗುತ್ತಲ್ಲ, 2x² ಅಂತ ಡೈರೆಕ್ಟ್ ಬರೆಯೋದಾ? ಯಾಕೆ ಹೇಳಿ, -x². ಇಲ್ಲಿ ಆಲ್ರೆಡಿ x² ಇದೆ, 2x² ಇಸ್ ಈಕ್ವಲ್ಸ್ ಟು ಇಲ್ಲಿ +6 ಇದೆ, -6 ಆಚೆ ನೋಡಿ ಹೋದರೆ +6 ಅಲ್ವಾ. ಸೊ ಇಲ್ಲಿ ನೋಡಿ 2x² ಇಸ್ ಈಕ್ವಲ್ಸ್ ಟು 6 + 6 12 ವಿಚ್ ಇಂಪ್ಲೈಸ್ 2 ನಮ್ಗೆ ಬೇಕಾದ್ದು x ಅಲ್ವಾ. x ಬಿಟ್ಟು ಅದ್ರ ಜೊತೆ ಏನೆಲ್ಲ ಇದೆ ಅದೆಲ್ಲದನ್ನು ಆಚೆ ಕಡೆ ತೊಗೊಂಡೋಗಿ. x² ಇಸ್ ಈಕ್ವಲ್ಸ್ ಟು 12 / 2 2 1s 2 6 x² ಇಸ್ ಈಕ್ವಲ್ಸ್ ಟು 6. ನಮ್ಗೆ ಬೇಕಾಗಿರೋದು x² ಅಲ್ಲ, x ಬೇಕಾಗಿರೋದಲ್ವಾ, √6 ಆಗುತ್ತೆ ಅಲ್ವಾ. ಅದನ್ನ ಎಂತಂತ ಹೇಳ್ತಾರೆ, √6 ಅಂತ ಹೇಳಿದ್ರೆ ನಾನು ಏನು ಹೇಳಿದ್ದೆ, ± ತಗೊಳ್ಳೇಬೇಕಲ್ಲ, ±√6. √6 ನಾವು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆನ್ಸರ್ ಈಸ್ +± √6. ಸರಿಯಲ್ಲ ಸ್ಟೂಡೆಂಟ್ಸ್, ಇದರಲ್ಲಿ ಎಂತ ಡೌಟ್ ಇಲ್ಲಲ್ಲ. ಥರ್ಡ್ ಪ್ರಾಬ್ಲಮ್ ಈಸಿ ಇದೆ. ಫೋರ್ತ್ ಪ್ರಾಬ್ಲಮ್ ನೋಡಿ, ಇಫ್ x ಇಸ್ ಈಕ್ವಲ್ಸ್ ಟು, ಫೋರ್ತ್ ಪ್ರಾಬ್ಲಮ್ ತೋರಿಸ್ತೆ ನೋಡಿ, ಇಫ್ a ಇಸ್ ಈಕ್ವಲ್ಸ್ ಟು 1 2 3 4. ಎ ಅಂದರೆ ಏನು ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ 1 2 3 4. ದೆನ್ ಕ್ವಶನ್ ಏನು ಕೇಳಿದ್ದು, 2a ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ 2a ಕೇಳಿ ಸ್ಟೂಡೆಂಟ್ಸ್ ಅದರಲ್ಲಿ. ಓಕೆ, ಸೊ ಎ ಅಂತ ಕೊಟ್ಟಿದ್ದಾರೆ, ದೆನ್ ದ ಡಿಟರ್ಮಿನೆಂಟ್ ಆಫ್ 2a ಅಂತ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ನಿಮಗೆ KCET ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ಎಲ್ಲದು KCET ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ನಿಮ್ಮ ಇದಕ್ಕೂ ಕೂಡ ಯೂಸ್ ಆಗುತ್ತೆ. ಅವ್ರು ಏನು ಕೇಳಿದ್ದು, ಡಿಟರ್ಮಿನೆಂಟ್ ಆಫ್ 2a ಅಂತ ಕೇಳಿದಲ್ವಾ. ನಿಮ್ಗೆ ಇದೊಂದು ಫಾರ್ಮುಲಾ ಗೊತ್ತಿರಲಿ ಸ್ಟೂಡೆಂಟ್ಸ್. ಯಾವಾಗ ಏನು ಹೇಳ್ತಾರೆ, ಡಿಟರ್ಮಿನೆಂಟ್ ಆಫ್ a ಅಂತ ಕೇಳಿದರೆ, ಓಕೆ, ಆವಾಗ ಫಾರ್ಮುಲಾ k ಇಂಟು a, ಡಿಟರ್ಮಿನೆಂಟ್ ಆಫ್ k ಇಂಟು a ಇಸ್ ಈಕ್ವಲ್ಸ್ ಟು k⁴n ಇಂಟು ಡಿಟರ್ಮಿನೆಂಟ್ ಆಫ್ a. ಇದು ಫಾರ್ಮುಲಾ ಸ್ಟೂಡೆಂಟ್ಸ್, ಇದು ಗೊತ್ತಿರಲಿ. ಇದು ಶಾರ್ಟ್ಕಟ್ ಥರ ನಿಮ್ಮ CETಗೂ ಇದು ಯೂಸ್ ಆಗುತ್ತೆ. k ಇಂಟು a, k⁴n ಇಂಟು ಮ್ಯಾಗ್ನಿಟ್ಯೂಡ್ ಆಫ್ a. ಈಗ ಇದರಲ್ಲಿ ಗೊತ್ತಾಗಬೇಕಾಗಿದ್ದು, ಓಕೆ, ಇದೇ ಫಾರ್ಮಲ್ಲಿ ಇದೆಯಲ್ಲ, k ಪ್ಲೇಸಲ್ಲಿ 2 ಇದೆ, a ಪ್ಲೇಸಲ್ಲಿ a ಇದೆ, ರೈಟ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. k ಪ್ಲೇಸಲ್ಲಿ ಏನಿದೆ 2 ಅಲ್ವಾ. n ಅಂದರೆ ಏನು, n ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇದು ಯಾವ ಮ್ಯಾಟ್ರಿಕ್ಸ್ ನೋಡಿ, 2 ಇಂಟು 2 ಮ್ಯಾಟ್ರಿಕ್ಸ್ ಅಲ್ವಾ, ಆರ್ಡರ್ ಇಷ್ಟು 2 ಅಲ್ವಾ. ಸೊ 2⁴2 ಸರಿಯಾ, ಇಂಟು ಇಲ್ಲೇನು ಮಾಡಬೇಕು, ಡಿಟರ್ಮಿನೆಂಟ್ ಆಫ್ a ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಸ್ಟೂಡೆಂಟ್ಸ್, ಇದು 4 ಇಂಟು 1 4 ಅಲ್ವಾ, -3 ಇಂಟು 2 6. 4 - 6 ಏನಾಗುತ್ತೆ ಹೇಳಿ, -2 ಆಗುತ್ತೆ. ಸೊ ನಾನಿಲ್ಲಿ -2 ಅಂತ ತಗೊಳ್ಬೋದಾ, ಸರಿಯಾ. ಈಗ ನೋಡಿ 2² 4 4 ಇಂಟು -2 ಏನಾಗುತ್ತೆ ಆನ್ಸರ್ -8. ಸರಿಯಲ್ಲ, ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು. ಇದರ ಆನ್ಸರ್ -8 ಆಗುತ್ತೆ. ಇದು ಫಾರ್ಮುಲಾ ಗೊತ್ತಿರಲಿ ಸ್ಟೂಡೆಂಟ್ಸು. ಯಾವಾಗ ನಿಮಗೆ ಈ ಥರ ಬಂದರೆ ಮಾತ್ರ, k ಇಂಟು a ಕೇಳಿದರೆ, ಡಿಟರ್ಮಿನೆಂಟ್ ಆಫ್ k ಇಂಟು a ಅಂತ ಹೇಳಿದರೆ k⁴n, n ಅಂದರೆ ಆರ್ಡರ್, k ಅಂದರೆ ಇಲ್ಲಿ ಕೊಟ್ಟಿರ್ತಾರಲ್ಲ ಅದು, ಇಂಟು ಡಿಟರ್ಮಿನೆಂಟ್ ಆಫ್ a. ಡಿಟರ್ಮಿನೆಂಟ್ ಆಫ್ a ಅನ್ನು ಫೈಂಡ್ ಔಟ್ ಮಾಡಲಿ ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನು ಯೂಸ್ ಮಾಡ್ತೀರಾ ಫಾರ್ಮುಲಾ. ದಟ್ ಈಸ್ -8 ಇಸ್ ದ ಆನ್ಸರ್. ಓಕೆ, ಸೊ ಇದು ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇಫ್ a ಈಸ್ ಈಕ್ವಲ್ಸ್ ಟು 1 2 4 2. ಇಲ್ಲಿ ನೋಡಿ, ಇಲ್ಲಿ ಸೇಮ್ ಕ್ವಶನ್, ಅದೇ ಕ್ವಶನ್ ಕೇಳಿದ್ದಾರೆ. ಓಕೆ, ನಾನೀಗ ಕಲರ್ ಇದನ್ನು ಯೂಸ್ ಮಾಡ್ತೀನಿ ಸ್ಟೂಡೆಂಟ್ಸ್, ಯಾಕಂದರೆ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ. ಫಿಫ್ತ್ ಕ್ವಶನ್ ನೋಡಿ, a ಈಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಏನಂತ, 1 2 4 2 ಅಂತ ಕೊಟ್ಟಿದ್ದಾರೆ ಅಲ್ವಾ. ಕ್ವಶನ್ ಏನು ಕೇಳಿದ್ದು, ಡಿಟರ್ಮಿನೆಂಟ್ ಆಫ್ 2a. ಈಗಷ್ಟೇ ಒಂದು ಫಾರ್ಮುಲಾ ಹೇಳಿದ್ದೀನಿ ನಾನು ಅಲ್ವಾ. ಏನು ಫಾರ್ಮುಲಾ ಹೇಳಿದ್ದೀನಿ ನಾನು, ಡಿಟರ್ಮಿನೆಂಟ್ ಆಫ್ k a ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, k⁴n ಇಂಟು ಡಿಟರ್ಮಿನೆಂಟ್ ಆಫ್ a. ಅಂದರೆ k ಪ್ಲೇಸಲ್ಲಿ 2 ಇದೆ ಅಲ್ವಾ, ಅದೇ ಕ್ವಶನ್ ಮಾಡಿದ್ದು. ನೋ, ದ ಪ್ರಾಬ್ಲಮ್ ಇಸ್ ಡಿಫ್ರೆಂಟ್. ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 2⁴2 ಇಂಟು 2 ಮ್ಯಾಟ್ರಿಕ್ಸ್ ಆಗ್ಲಿಕ್ಕೆ ಹೋಗಿ ಇದಾಗುತ್ತೆ. ಈಗ ಡಿಟರ್ಮಿನೆಂಟ್ ಆಫ್ a ಫೈಂಡ್ ಔಟ್ ಮಾಡಬೇಕಲ್ಲ. ಡಿಟರ್ಮಿನೆಂಟ್ ಆಫ್ a ಹೇಗೆ ಮಾಡ್ತೀರಾ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನು ಇದಕ್ಕೆ 2 - 8 ಏನಾಗುತ್ತೆ, ಇದು -6 ಆಗುತ್ತಲ್ಲ, ಸರಿಯಲ್ಲ ಗೈಸ್. ಇದು ಡಿಟರ್ಮಿನೆಂಟ್ ಆಫ್ a, ಆಮೇಲೆ -6 ಬಂತಂತ +6 ಬರಿಬೇಡಿ, ಇಂಟು ಇದೆಷ್ಟು ಬಂತು -6. 4 ಇಂಟು -6 ಎಷ್ಟಾಗುತ್ತೆ, -24. -24 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಇದರಲ್ಲಿ ಏನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು. ಸೇಮ್ ಪ್ರಾಬ್ಲಮ್, ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಷ್ಟೇ. a ವ್ಯಾಲ್ಯೂ ಚೇಂಜ್ ಆಗಿದೆ, ಹಿಂದಿನ ಪ್ರಾಬ್ಲಮ್ಗಿಂತ a ವ್ಯಾಲ್ಯೂ ಚೇಂಜ್ ಆಗಿದೆ, ಮತ್ತೆಲ್ಲದು ಸೇಮ್. ಓಕೆ, ಸೊ ಇದರ ಡೌಟ್ ಇಲ್ಲಲ್ಲ.
ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಸಿಕ್ಸ್ತ್ ಕ್ವಶನ್ ಏನಿದೆ ಕೇಳಿದರೆ, ಇಫ್ ಎ ಇಸ್ ಈಕ್ವಸ್ ಟು 101, ಇದರಲ್ಲೇನು ಅಂತ ಇದೇನಿಲ್ಲ ಅಲ್ವಾ. ನೋಡಿ ಎ ಇಸ್ ಈಕ್ವಸ್ ಟು 101, ಅಗೇನ್ ಸೇಮ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಸ್ ಟು 1 0 1 0 1 2 0 0 4. ಕ್ವಶನ್ ಏನು ಕೇಳಿದ್ದು, ಸೇಮ್ ಡಿಟರ್ಮಿನೆಂಟ್ ಆಫ್ 3a ಅಂದರೆ ಏನು ಅಂತ ಕೇಳಿದ್ದಾರೆ ಅಲ್ವಾ. ಸೇಮ್ ಅಲ್ವ ನೋಡಿ, ಡಿಟರ್ಮಿನೆಂಟ್ ಆಫ್ 3a ಇಸ್ ಈಕ್ವಸ್ ಟು ವಾಟ್. ಏನು ಮಾಡಲಿಕ್ಕೆ ಹೇಳಿದೆ, ಸೇಮ್ ಅದೇ ಫಾರ್ಮುಲಾ ಅಲ್ವಾ. ಮ್ಯಾಗ್ನಿಟ್ಯೂಡ್ ಆಫ್ ಕೆ ಎ ಇಸ್ ಈಕ್ವಸ್ ಟು ಕೆ ಟು ದ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಕೆ ಅಂದರೆ ಏನಿದೆ ಇಲ್ಲಿ ಪ್ಲೇಸಲ್ಲಿ 3 ಇದೆ. ಎನ್ ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಇದು 3 × 3 ಮ್ಯಾಟ್ರಿಕ್ಸ್ ಅಲ್ವಾ. ಸೊ 3 ಟು ದ ಪವರ್ ಆಫ್ 3. ಇನ್ನೇನು ಮಾಡಬೇಕು, ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡುವಾಗ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಯಾಕಂತ ಕೇಳಿದರೆ ಇಲ್ಲಿ ನೋಡಿ, ಇದು ಅಂದರೆ ಇದು ಅಪ್ಪರ್ ಟ್ರ್ಯಾಂಗ್ಯುಲರ್ ಲೋವರ್ ಟ್ರ್ಯಾಂಗ್ಯುಲರ್ ಇದು ಬಂದಾಗ ಆವಾಗ ಸಿಂಪಲಾಗಿ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ಇಲ್ಲಿ 114 ಇದೆಯಲ್ಲ, ಇಲ್ಲಿ 3a ಅಂತಿದೆ, ಅದನ್ನು ಫಸ್ಟ್ ಕನ್ವರ್ಟ್ ಮಾಡೋಣ. 3a ಅಲ್ವಾ. ಇದು ಇನ್ನೂ ಈಸಿಯಲ್ಲಿ ಮಾಡ್ಬೋದು, ನಾವು ಇಷ್ಟೆಲ್ಲ ಮಾಡೋದು ಬೇಡ, ಇನ್ನೂ ಈಸಿಯಲ್ಲಿ ಮಾಡೋಣ, ಟ್ರೈ ಮಾಡೋಣ ನೋಡೋಣ. 3a ಮಾಡೋಣ. 3 0 3 0 3 6 0 0 3 × 4 12. ಇದು ಏನು ಮಾಡಿದೆ ಗೊತ್ತಾಯ್ತಲ್ಲ, 3a ಮಾಡಿ. ಯಾಕಂತ ಕೇಳಿದರೆ ನನಗೆ ಇಲ್ಲಿ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತು ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬರಲಿಕ್ಕೆ ಹೋಗಿ ನಾನು ಇದನ್ನು ಮಾಡೋದಿಲ್ಲ, ಇದನ್ನೇ ಮಾಡ್ತೇನೆ, ಈಸಿ ಆಗುತ್ತೆ. ಯಾಕಂದರೆ 3 × 3 ಇದೆಯಲ್ಲ, ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತು ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಯಾವುದೇ ಬಂದರೂ ಸಿಂಪಲ್ ನೋಡಿ. ಇದನ್ನು ಕೇಳಿದರೆ ನೀವು 3a ಮಾಡಿದ್ರಾ, 3a ಮಾಡಿ ಆದಮೇಲೆ ಡಯಾಗ್ನಲ್ ಮ್ಯಾಟ್ರಿಕ್ಸನ್ನು ಡಯಾಗ್ನಲ್ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ, ಸಿಂಪಲ್. ಇದೆಲ್ಲ ಮಾಡೋದೇ ಬೇಡ. ಈಗ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಸ್ಕೇಲರ್ ಮ್ಯಾಟ್ರಿಕ್ಸ್ ಯಾವುದೇ ಬಂದರೂ ಕೂಡ ಇದು ಏನು ಮಾಡ್ತೀರಾ ನೀವು, ಡಯಾಗ್ನಲ್ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡಿ. 3 × 3 9 ಅಲ್ವಾ. 9 12 ಎಷ್ಟು, 12 9 108, 108 ಅಂದ್ಕೊಳ್ತಾರೆ. ಸೊ ದಟ್ ಈಸ್ ದ ಆನ್ಸರ್. ಓಕೆ, ಸೊ ಇದೇನಾಗುತ್ತೆ ಆನ್ಸರ್ 108 ಆಗುತ್ತೆ. ನಿಮಗೆ ಡೈರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್, ಅದರಲ್ಲೇನು ನೀವು ಇದೇನು ಮಾಡಲಿಕ್ಕಿಲ್ಲ. ಓಕೆ, ಯಾಕಂತ ಕೇಳಿದ್ರೆ 3a ಕೇಳಿದ್ದಾರೆ, ಅಲ್ಲಿ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬಂದಾಗ ಡೈರೆಕ್ಟ್ ಇದನ್ನು ಮಾಡಬೇಕು. ಓಕೆ, ಸೆವೆಂತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಸೆವೆಂತ್ ಕ್ವಶನ್, ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಸ್ ಟು 8 ಅಂತ ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಸ್ ಟು 8, ದೆನ್ ದ ವ್ಯಾಲ್ಯೂ ಆಫ್ ಎ ಡ್ಯಾಶ್. ಈಗ ಸೆವೆಂತ್ ಕ್ವಶನ್ ಬರೀತಾರೆ ನೋಡಿ ಸ್ಟೂಡೆಂಟ್ಸ್. ಎ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅವರು ಹೇಳಿದ್ದಾರೆ. ಓಕೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಸ್ ಟು 8 ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ಎ ಟ್ರಾನ್ಸ್ಪೋಸ್ ಈಸ್. ಕ್ವಶನ್ ನೋಡಿ, ಇಲ್ಲಿ ನೋಡಿ, ಎ ಟ್ರಾನ್ಸ್ಪೋಸ್ ಅದರದ್ದು ಮ್ಯಾಗ್ನಿಟ್ಯೂಡ್ ಆಫ್ ಎ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಸಿಂಪಲ್. ಓಕೆ, ಈಗ ನಿಮಗೆ ಇದರಲ್ಲಿ ಇದಾಗುವಾಗ ಇದಕ್ಕೇನು ಗೊತ್ತುಂಟಾ, ಈ ಕ್ವಶನ್ ಕೇಳಿದ್ದಾರೆ ತುಂಬ ಟೈಮ್, ಇವನ್ CET-ಯಲ್ಲೂ ಕೇಳಿದ್ದಾರೆ. ಈಗ ನೋಡಿ, ಇದೊಂದು ನಿಮಗೆ ಪ್ರಾಪರ್ಟಿ ಗೊತ್ತಿರಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳಿದರೆ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಂದರೆ ಮೀನಿಂಗ್ ಅಂತ ಗೊತ್ತುಂಟಾ, ನೀವು ಎದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಎ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಎರಡರ ವ್ಯಾಲ್ಯೂ ಸೇಮೇ ಇರುತ್ತೆ. ಇದು ಓಕೆ, ಇದೊಂದು ರಿಸಲ್ಟು ಸ್ಟೂಡೆಂಟ್ಸ್, ಆಯಿತಾ. ಅದೇ ರೀತಿ ಡಿಟರ್ಮಿನೆಂಟ್ ಆಫ್ ಎ ಬಿ ಅಂತ ಹೇಳಿದರೆ ಮೀನಿಂಗ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಇದು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮಗೆ, ಆಯಿತಾ. ಕ್ವಶನ್ ಏನು ಕೇಳಿದ್ದವರು, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ನಾನು ಇದನ್ನು ಈ ಪ್ರಾಪರ್ಟಿ ಪ್ರಕಾರ ಬಿ ಪ್ಲೇಸಲ್ಲಿ ಎ ಡ್ಯಾಶ್ ಇದೆ, ನಾನು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ಬರಿಬೋದಲ್ಲ. ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಏನು ಕೊಟ್ಟಿದ್ದಾರೆ, 8 ಅಂತ ಕೊಟ್ಟಿದ್ದಾರೆ. ಮತ್ತು ನೋಡಿ, ನಾನು ಇಲ್ಲೊಂದು ರಿಸಲ್ಟ್ ಹೇಳಿದ್ದೇನೆ, ಏನು ಡಿಟರ್ಮಿನೆಂಟ್ ಇಫ್ ಎ ಮತ್ತು ಎ ಟ್ರಾನ್ಸ್ಪೋಸ್ ಅಂದರೆ ಒಂದೇ, ಎ ಡ್ಯಾಶ್ ಅಂದರೆ ಒಂದೇ, ಬೋತ್ ಆರ್ ಸೇಮ್, ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದೇನಲ್ಲ. ಡಿಟರ್ಮಿನೆಂಟ್ ಆಫ್ ಎ 8 ಆದರೆ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ 8 ಆಗುತ್ತಲ್ಲ. 8 8 ಎಷ್ಟಾಗುತ್ತೆ, 64. ದಟ್ ಈಸ್ ದ ಆನ್ಸರ್. ಓಕೆ, ಸೊ ಆನ್ಸರ್ ಈಸ್ ಸಿ, 64 ಸ್ಟೂಡೆಂಟ್ಸ್. ಓಕೆ, ಎ ಟ್ರಾನ್ಸ್ಪೋಸ್ ಹೇಳಿದ್ದು ನಾನು, ಇದೇನಾಗುತ್ತೆ ಆನ್ಸರ್ 64 ಆಗುತ್ತೆ. ನೀವು ಕಾಣಿಸುತ್ತಲ್ಲ ಕ್ಲಿಯರಾಗಿ, ಎ ಟ್ರಾನ್ಸ್ಪೋಸ್ ಏನಾಗುತ್ತೆ 64 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, 8th ಕ್ವಶನ್ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಸ್ ಟು 6 ಅಂತ ಹೇಳಿದ್ದಾರೆ. ದೆನ್ ಕ್ವಶನ್ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ವಾಟ್. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಇಲ್ಲೂ ಅದೇ ಕೊಟ್ಟಿದ್ದು, ಇಲ್ಲೂ ಅದೇ, ವ್ಯಾಲ್ಯೂ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸಿಂಪಲ್, 6 × 6 36. ಓಕೆ, ಅಂದರೆ ಡಿಟರ್ಮಿನೆಂಟ್ ಕೊಟ್ಟು ಅದರದ್ದು ಡಿಟರ್ಮಿನೆಂಟ್ ಆಫ್ ಅದು ಇಂಟು ಟ್ರಾನ್ಸ್ಪೋಸ್ ಕೇಳಿದರೆ ಡೈರೆಕ್ಟ್ ಆ ನಂಬರ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಇಲ್ಲೂ ಅದೇ ಅಲ್ವಾ, ಡಿಟರ್ಮಿನೆಂಟ್ ಕೊಟ್ಟು ಅದರದ್ದು ಎ ಡ್ಯಾಶ್ ಇದು ಡಿಟರ್ಮಿನೆಂಟ್ ಕೇಳಿದರೆ ಡೈರೆಕ್ಟ್ ಆ ನಂಬರ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ 36 ಅಲ್ವಾ. ವಾಟ್ ಇಸ್ ದ ಆನ್ಸರ್, 36. ಸಿಂಪಲ್ ಅಲ್ಲ, ಲಾಜಿಕ್ ಇದೆಲ್ಲ ಸ್ಪೀಡ್ ಮಾಡಬೇಕು ಸ್ಟೂಡೆಂಟ್ಸ್, ಇದಕ್ಕೆಲ್ಲ ಟೈಮ್ ತೊಗೊಳ್ಬೇಡಿ. ಒಂದು ಸತಿ ನಿಮ್ಗೆ ಲಾಜಿಕ್ ಅರ್ಥ ಆಯ್ತಾ, ಇದನ್ನು ಡೈರೆಕ್ಟ್ ಹಾಕೋದು, ನನಗೆ ಎಂಥ ಕ್ವಶನ್ ಕೊಟ್ಟಿದ್ದಾರೆ, ಈ ಟೈಪ್ ಇದೆಯಾ ಕ್ವಶನ್ ನೋಡ್ಕೊಳ್ಬೇಕು ಅಷ್ಟೇ, ಯಾವ ಟೈಪ್ ಇದೆ ಕ್ವಶನ್ ನೋಡ್ಕೊಂಡು ಮಾಡಿ. 9th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇಫ್ ಎ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಎ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಇಫ್ ಎ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2,
ದೆನ್ ದ ವ್ಯಾಲ್ಯೂ ಆಫ್, ಇಲ್ಲಿ ನೋಡಿ ಆರ್ಡರ್ 2, ಇಫ್ ಎ ಈಸ್ ಅ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ದೆನ್ ದ ವ್ಯಾಲ್ಯೂ ಆಫ್ ಎ ಇನ್ವರ್ಸ್ ಅಂತ ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ನ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಸಿಂಪಲ್ ಫಾರ್ಮುಲಾ, ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ, ಇದು ಫಾರ್ಮುಲಾ ಆಯಿತಾ. ಅವ್ರು ಎಂಥ ಕ್ವಶನ್ ಕೇಳಿದ್ದು, ಇಫ್ ಎ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ದೆನ್ ದ ವ್ಯಾಲ್ಯೂ ಆಫ್ ಎ ಇನ್ವರ್ಸ್, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಕೇಳಿ. ಫಾರ್ಮುಲಾ ಏನು, 1 ಬೈ ಡಿಟರ್ಮಿನೆಂಟ್ ಆಫ್ ಎ. ನೋಡಿ 1 ಬೈ ಡಿಟರ್ಮಿನೆಂಟ್ ಆಫ್ ಎ ಎಲ್ಲಿದೆ ಫಾರ್ಮುಲಾ, ಇದೆಯಲ್ವಾ. 1 ಬೈ ಡೆಟ್ ಎ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅವರು. ಇದನ್ನು ಹಾಕೋದು ಬದಲು, ಸೈನ್ ಹಾಕೋದು ಬದಲು ಡಿಟರ್ಮಿನೆಂಟ್ ಇದು ಡೆಟ್ ಎ ಅಂತ ಅವರು ಬರೆದಿದ್ದಾರೆ ಅಷ್ಟೇ, 1 ಬೈ ಡೆಟ್ ಎ, ಸರಿಯಲ್ಲ. ಸೊ ಇದು ಆಪ್ಷನ್ ಏನಾಗುತ್ತೆ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಫಾರ್ಮುಲಾ ಸ್ಟೂಡೆಂಟ್ಸ್, ಇದು ಗೊತ್ತಿದ್ರೆ ಸರಿ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡೆಟ್ ಎ ಅಷ್ಟೇ. ಓಕೆ, ಸೊ 10th ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಫ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ಏನಂತ ಹೇಳ್ತಾ ಇದ್ದಾರೆ, ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಆರ್ಡರ್ ಏನಂತೆ, ಇಫ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇಫ್ ಎ ಆ್ಯಂಡ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ನೋಡಿ ಎ ಇನ್ವರ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ ಅವರು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ 10 ಅಂತ ಕೊಟ್ಟಿದ್ದಾರೆ. ಎ ಇನ್ವರ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ, ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ 10. ದೆನ್ ಕ್ವಶನ್ ಕೇಳಿದ್ದವರು ಡಿಟರ್ಮಿನೆಂಟ್ ಆಫ್ 3a ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಫ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಲ್ಲಿ ನೋಡಿ, ಇಫ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಆ್ಯಂಡ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ 10 ದೆನ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 3a. ಡಿಟರ್ಮಿನೆಂಟ್ ಆಫ್ 3a ಅಂದರೆ ಏನು ಅಂತ ಕೇಳಿದ್ದಾರೆ. ನಮಗೊಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, ಏನು ಹೇಳಿ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಸ್ಟೂಡೆಂಟ್ ಇದಕ್ಕೂ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್, ಇದು ಖಾಲಿ ಎ ಇನ್ವರ್ಸ್. ಇದ್ರ ಫಾರ್ಮುಲಾ ಏನು ಗೊತ್ತುಂಟಾ, 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಅಥವಾ ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಡೈರೆಕ್ಟ್ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೋಡಿ ಕೊಟ್ಟಿರೋ ಪ್ರಾಬ್ಲಮ್ ಇದು ಕಂಪೇರ್ ಮಾಡಿ ನೋಡಿದರೆ ಏನಿದೆ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಪ್ಲೇಸಲ್ಲಿ ಏನಿದೆ ನೋಡಿ, ಇಲ್ಲಿ ನೋಡಿ 10 ಇದೆಯಲ್ಲ. ಹಾಗಾದರೆ ಡಿಟರ್ಮಿನೆಂಟ್ ಆಫ್ ಎ ಅವರು ಡೈರೆಕ್ಟ್ ಕೊಟ್ಟಿದ್ದಾರೆ, ಬಟ್ ನಿಮಗೆ ಡೈರೆಕ್ಟ್ ಪ್ರಾಬ್ಲಮಲ್ಲೇ ಕೊಡಲಿಲ್ಲ. ನೀವು ಇದನ್ನು ಕಂಪೇರ್ ಮಾಡಿ ನೋಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಏನಾಯಿತು, 10 ಆಯಿತು. ನಾನು ಆವಾಗಲೇ ಒಂದು ಇದು ಹೇಳಿದ್ದೆ, ಯಾವುದು ಫಾರ್ಮುಲಾ ಹೇಳಿದ್ದೆ ಹಿಂದಿನ ಇದರಲ್ಲಿ, ಯಾವುದಕ್ಕೆ, ಇದಕ್ಕೆಲ್ಲದಕ್ಕೂ ನೋಡಿ. 2 ಇಂಟು 2 ಮ್ಯಾಟ್ರಿಕ್ಸಿಗೆ ಡಿಟರ್ಮಿನೆಂಟ್ ಆಫ್ 2a ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ, ಇದಕ್ಕೆ 2a ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಇಲ್ಲಿ ಏನು ಕೇಳಿದ್ದಾರೆ, ಡಿಟರ್ಮಿನೆಂಟ್ ಆಫ್ 3a ಕೇಳಿದ್ದು. ಆವಾಗ ಫಾರ್ಮುಲಾ ಏನು ಹೇಳಿದ್ದೆ ನಾನು, ಡಿಟರ್ಮಿನೆಂಟ್ ಆಫ್ 3aಗೆ, ಡಿಟರ್ಮಿನೆಂಟ್ ಆಫ್ 3a ಇಸ್ ಈಕ್ವಲ್ಸ್ ಟು k ಟು ದಿ ಪವರ್ ಆಫ್ n ಇಂಟು ಡಿಟರ್ಮಿನೆಂಟ್ ಆಫ್ a ಅಲ್ವಾ ಫಾರ್ಮುಲಾ. k ಅಂದರೆ ಏನಿಲ್ಲಿ 3 ಅಲ್ವಾ, 3 ಟು ದಿ ಪವರ್ ಆಫ್ n ಅಂದರೆ ಏನು, k ಅಂದರೆ ಇದು ಸ್ಟೂಡೆಂಟ್ಸ್, ಇದು KA, n ಅಂದರೆ ಏನು, 2 ಇಂಟು 2 ಮ್ಯಾಟ್ರಿಕ್ಸ್ ಅಲ್ವಾ, ಸ್ಕ್ವೇರ್. ಡಿಟರ್ಮಿನೆಂಟ್ ಆಫ್ ಎ ಅವ್ರು ಕೊಟ್ಟಿದ್ದಾರೆ ಎಷ್ಟಂತ, 10. 3 ಸ್ಕ್ವೇರ್ ಏನು, 9 ಇಂಟು 10 90. ಸಿಂಪಲ್ ಅಲ್ವಾ, ಇದೇನು ಡೌಟ್ ಇಲ್ಲಲ್ಲ, ಈಸಿ ಇದೆಯಲ್ಲ ಪ್ರಾಬ್ಲಮ್ಮು, 10th ಪ್ರಾಬ್ಲಮ್. ಓಕೆ, ಸೊ ಸ್ಟೂಡೆಂಟ್ ಇದರಲ್ಲಿ ಡೈರೆಕ್ಟ್ ನಿಮಗೆ ಡಿಟರ್ಮಿನೆಂಟ್ ಎ ಕೊಡಲಿಲ್ಲ, ನೀವು ಇದನ್ನು ಫಾರ್ಮುಲಾಕ್ಕೆ ಕಂಪೇರ್ ಮಾಡಿ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀರ ಅಷ್ಟೇ. ಹಿಂದಿನ ಪ್ರಾಬ್ಲಮಲ್ಲಿ ಅದನ್ನೇ ಕೇಳಿದ್ದು, ಬಟ್ ಸ್ವಲ್ಪ ಇದು ಎಕ್ಸ್ಟ್ರಾ ಕ್ವಶನ್ಸ್ ಇದೆ ಅಷ್ಟೇ, ಎಕ್ಸ್ಟ್ರಾ ಬಂದಿದೆ ಅಷ್ಟೇ. ಓಕೆ, ಸೊ ನೋಡಿ 11th ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇಫ್ ಎ ಆ್ಯಂಡ್ ಬಿ ಆರ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3, ಮ್ಯಾಟ್ರಿಸಸ್ ಅಂತೆ ಆಫ್ ಆರ್ಡರ್ 3 ಅಂತ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ 5. ಡಿಟರ್ಮಿನೆಂಟ್ ಆಫ್ ಬಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಡಿಟರ್ಮಿನೆಂಟ್ ಆಫ್ ಎನು ಗೀವನ್, ಡಿಟರ್ಮಿನೆಂಟ್ ಆಫ್ ಬಿನೂ ಗೀವನ್. ಕ್ವಶನ್ ಏನು ಕೇಳಿದವರು, ಡಿಟರ್ಮಿನೆಂಟ್ ಆಫ್ 3ab ಅಂತ ಕೇಳಿದ್ದು ಅಲ್ವಾ. ಕರೆಕ್ಟ್ ಅಲ್ಲ, ಡಿಟರ್ಮಿನೆಂಟ್ ಆಫ್ 3ab ಹಿಂದಿನ ಪ್ರಾಬ್ಲಮ್ ಥರನೇ ಸೇಮ್. ಈಗ ಏನು ಮಾಡ್ಬೋದು ನೋಡಿ, ಏನು ಹೇಳಿದ್ದೆ ನಾನು, k ಟು ದಿ ಪವರ್ n ಇಂಟು ಡಿಟರ್ಮಿನೆಂಟ್ ಆಫ್, ಇಷ್ಟೊತ್ತು ಎ ಕೊಡ್ತಾಯಿದ್ರು ಹಿಂದಿನ ಪ್ರಾಬ್ಲಮಲ್ಲಿ, ಎಲ್ಲಿ ನೋಡಿ ಎ ಕೊಡ್ತಾಯಿದ್ರು, ಈಗ ಏನು ಕೊಟ್ಟಿದ್ದಾರೆ, ಎ ಬಿ ಇದೆ ಅಷ್ಟೇ. ಎ ಬಿ ಮಾಡಿದರೆ ಸರಿ, ಡಿಟರ್ಮಿನೆಂಟ್ ಆಫ್ ಎ ಬಿ, ಯಾಕಂದರೆ ಎ ಬಿ ಇರೋದಲ್ಲ ಇಲ್ಲಿ, k ಟು ದಿ ಪವರ್ ಆಫ್ n ಅಲ್ವಾ. k ಅಂದರೆ ಏನು 3 ಟು ದಿ ಪವರ್ ಆಫ್ n ಅಂದರೆ ಏನು 2, y2 ಇಂಟು 2 ಆರ್ಡರ್ ಮ್ಯಾಟ್ರಿಕ್ಸ್, ಇದು ಆರ್ಡರು 3 ಅಂತ ಹೇಳಿದ್ದಾರೆ, ರೈಟ್. ಸಾರಿ, ಇಲ್ಲಿ ಆರ್ಡರ್ 3 ಇದೆ ಸ್ಟೂಡೆಂಟ್ಸ್. ಹಾಗಾದರೆ n ಅಂದರೆ ಏನು 3 ಅಲ್ವಾ, 3 ಇಂಟು 3 ಕರೆಕ್ಟ್ ಅಲ್ಲ, ಇಂಟು ನನ್ನ ಡಿಟರ್ಮಿನೆಂಟ್ ಆಫ್ ಎನ್ನು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರಿಬೋದಲ್ಲ. ಇಲ್ಲಿ ನಾನು ಹಿಂದ್ಗಡೆ ಹೇಳಿದ್ದೆ ಅಲ್ವಾ, ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಅಂತ. ಅದೇ ಫಾರ್ಮುಲಾ ಯೂಸ್ ಮಾಡಿದ್ದೇನೆ, 3 ಕ್ಯೂಬ್ ಇಂಟು ಡೆಟ್ ಎ ಅಂತ ಏನಂತ ಕೊಟ್ಟಿದ್ದಾರೆ 5 ಇಂಟು ಡೆಟ್ ಬಿ ಎಷ್ಟು ಕೊಟ್ಟಿದ್ದಾರೆ 3 ಕ್ಯೂಬ್ ಅಂದರೆ ಏನು ಸ್ಟೂಡೆಂಟ್ಸ್ 27, 5 ಇಂಟು 3 15, 27 ಇಂಟು 15 ಎಷ್ಟಾಗುತ್ತೆ ನೋಡಿ 405. ಕರೆಕ್ಟಾ? ಸೊ ಆನ್ಸರ್ ಈಸ್ 405. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇದು ಎಲ್ಲದೂ ಅದೇ ಥರ ಕ್ವಶನ್ ಕೇಳಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಇದೆ. 3ab ಬಂದಾಗ ಏನು ಮಾಡಬೇಕು, ಎ ಬಿ ಕೊಟ್ಟಿದ್ದಾರೆ, ಸ್ವಲ್ಪ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲದಕ್ಕೂ ಲಾಜಿಕ್ ಸೇಮ್ ಇರುತ್ತಲ್ವಾ.
ನೆಕ್ಸ್ಟು ಇದು ಎಷ್ಟನೇ ಕ್ವಶನ್? 11th ಕ್ವಶನ್ ಆಯಿತು ಸ್ಟೂಡೆಂಟ್ಸ್. 12th ಕ್ವಶನ್ ನೋಡಿ. 12th ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಆರ್ಡರ್ ಏನಂತ ಹೇಳಿದ್ದಾರೆ? ಆರ್ಡರ್ ಏನಂತ ಹೇಳಿದ್ದಾರೆ? 3x3 ಅಂತ ಹೇಳಿದ್ದಾರೆ. ಕ್ವಶನ್ ಏನು ಕೇಳಿದ್ದು ನೋಡಿ, ಏನು ಕೇಳಿದ್ದು? ಡಿಟರ್ಮಿನೆಂಟ್ ಆಫ್ ಕೆ ಎ. ಇಷ್ಟೊತ್ತು ನೀವು ಪ್ರಾಬ್ಲಮನ್ನು ಈ ವ್ಯಾಲ್ಯೂನ ತೊಗೊಂಡು ಮಾಡ್ತಾಯಿದ್ರಿ. ಇಲ್ಲಿ ನೋಡಿ, ಇಲ್ಲಿ ಹಿಂದಿನ ಪ್ರಾಬ್ಲಮಲ್ಲಿ ಇಲ್ಲಲ್ಲ ಇದೆ ನೋಡಿ, ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಇದು 3a ಫೈಂಡ್ ಔಟ್ ಮಾಡಿ ಅಲ್ವಾ, ಅಥವಾ ಇಲ್ಲಿ ನೋಡಿ 2a ಫೈಂಡ್ ಔಟ್ ಮಾಡಿ, 2a ಫೈಂಡ್ ಔಟ್ ಮಾಡಿ. ಇಷ್ಟೊತ್ತು ವ್ಯಾಲ್ಯೂ ಕೊಡ್ತಾಯಿದ್ರು. ಈಗ ಏನು ಕೊಟ್ಟಿದ್ದಾರೆ ನೋಡಿ, ಕೆ ಎ ಅಂತ ಕೇಳ್ತಾ ಇದ್ದಾರೆ. ಫಾರ್ಮುಲಾ, ಡಿರೆಕ್ಟ್ ಫಾರ್ಮುಲಾ ಯಾವ್ದು ಹೇಳಿ? ನಾನು ಆವಾಗಲೇ ಹೇಳಿದ್ದೆ, ಕೆ ಟು ದಿ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಎನ್ ಅಂದರೆ ಅವ್ರು ಎಂತ ಹೇಳಿದ್ದಾರೆ? ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಅದರ ಆರ್ಡರ್ ಏನಾಗಿರುತ್ತೆ ಹೇಳಿ? 2 ಅಲ್ವಾ? ಕೆ ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಇದು ಫಾರ್ಮುಲಾ ಅಲ್ವಾ? ಕೆ ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಕರೆಕ್ಟ್ ಅಲ್ಲ ಸ್ಟೂಡೆಂಟ್ಸು? ಇದು ಎಷ್ಟನೇ ಕ್ವಶನ್ ಆಯಿತು? 12th ಕ್ವಶನ್ ಆಯಿತು. 13th ಕ್ವಶನ್ ನೋಡಿ ಸ್ಟೂಡೆಂಟ್ಸು. 13th ಕ್ವಶನ್ ಇದು ಇಂಪಾರ್ಟೆಂಟ್. ಇಫ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು A11 A12 A13 A21 A2 A23 A31 A32 A33 ಆ್ಯಂಡ್ AIJ ಈಸ್ ಅ ಕೋ ಫ್ಯಾಕ್ಟರ್ ಆಫ್ AIJ. ಏನು ಹೇಳ್ತಾ ಇದ್ದಾರೆ? ಕ್ಯಾಪಿಟಲ್ ಲೆಟರ್ AIJ ಅನ್ನೋದು ಈ ಸ್ಮಾಲ್ ಲೆಟರ್ AIJ ಇದು ಕೋ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ ಡೆಲ್ಟಾ. ಇದು ನೋಡಿ, ಇದನ್ನೋದು ಇದರ ಕೋ ಫ್ಯಾಕ್ಟರ್ ಆದರೆ, ಕ್ಯಾಪಿಟಲ್ ಲೆಟರ್ AIJ ಅನ್ನೋದು ಸ್ಮಾಲ್ ಲೆಟರ್ AIJ ಎಂದು ಕೋ ಫ್ಯಾಕ್ಟರ್ ಆದರೆ ಡೈರೆಕ್ಟ್ ಆನ್ಸರ್ ನೀವು ಏನು ಬರಿಬೇಕು ಹೇಳಿ? ಇದು ಡೈರೆಕ್ಟ್ ಆನ್ಸರ್ ಏನೂ ಇಲ್ಲ, ಇದು ಸೇಮ್ ಇರಬೇಕಷ್ಟೇ. ಇದು A11 ಇದ್ದರೆ ಕ್ಯಾಪಿಟಲ್ ಲೆಟರ್ ಏನು ಕೂಡ 11 ಇರಬೇಕು. A21 ಇದ್ದರೆ ಕ್ಯಾಪಿಟಲ್ ಲೆಟರ್ ಎ ಕೂಡ 21 ಇರಬೇಕು. A31 ಇದ್ದರೆ ಕ್ಯಾಪಿಟಲ್ ಲೆಟರ್ ಏನು ಕೂಡ 31 ಇರಬೇಕು. ಹಾಗಾದರೆ ಆನ್ಸರ್ ಯಾವ್ದು ಹೇಳಿ? ಇದೆ. ಅಂದರೆ ಏನು ಹೇಳಿ? ಇಲ್ಲಿ ಏನು ಬರುತ್ತೆ? ಸೇಮ್ ಇಲ್ಲಿ ಬರಬೇಕು, ಕೋ ಫ್ಯಾಕ್ಟರ್. ಓಕೆ, ಕೋ ಫ್ಯಾಕ್ಟರ್ ಆಫ್ ಇದಂತ ಹೇಳಿದಾಗ ಸೇಮ್ ಬಂದರೆ ಅದು ಆನ್ಸರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನೆಕ್ಸ್ಟ್ 14th ಕ್ವಶನ್ ನೋಡಿ. 14th ಕ್ವಶನ್ ಏನು ಹೇಳ್ತಾ ಇದೆ? ಇಫ್ ಎ ಈಸ್ ಈಕ್ವಲ್ಸ್ ಟು AIJ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಏನು ಹೇಳಿದ್ದಾರೆ ಅವರು? ಎ ಈಸ್ ಈಕ್ವಲ್ಸ್ ಟು AIJ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ AIJ ಈಸ್ ಅ ಕೋ ಫ್ಯಾಕ್ಟರ್ ಆಫ್ AIJ. ದೆನ್ A11 ನೋಡಿ ಹಿಂದ್ಗಡೆ ಮಾಡ್ತಲ್ಲ ಪ್ರಾಬ್ಲಮ್. ಇದು A11 A21 ಇದಕ್ಕೆ ಆನ್ಸರ್ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಸಾರಿ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ನೋಡಿ A11 ಅಲ್ವಾ? A12 ಅಲ್ವಾ? A13 ಸೇಮ್ ಇಲ್ವಾ? ಇದು ಬಂದರೆ ಆನ್ಸರ್ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ನೋಡಿ, ಡಿಟರ್ಮಿನೆಂಟ್ ಆಫ್ ಏನೇ ಕೊಟ್ಟಿದ್ದಲ್ವ, ಆಮೇಲೆ ನಾವಿಲ್ಲಿ ಆನ್ಸರ್ ಏನು ಬರೀತು? ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಆನ್ಸರ್ ಇಸ್ ಡಿಟರ್ಮಿನೆಂಟ್ ಆಫ್ ಎ. ಓಕೆ, ನೆಕ್ಸ್ಟ್ 15th ಕ್ವಶನ್ ನೋಡಿ ಸ್ಟೂಡೆಂಟ್ಸು. 15th ಕ್ವಶನ್ನ ದ ಕೋ ಫ್ಯಾಕ್ಟರ್ ಆಫ್, ಕ್ವಶನ್ ಕೇಳಿದ್ದು ದ ಕೋ ಫ್ಯಾಕ್ಟರ್ ಆಫ್ ಎಲಿಮೆಂಟ್ 6. ಕೋ ಫ್ಯಾಕ್ಟರ್ ಏನು ಅಂತ ಕೇಳಿದ್ದಾರೆ? ಯಾವುದ್ರದ್ದು? ಎಲಿಮೆಂಟ್ 6. ಎಲಿಮೆಂಟ್ 6 ಇದು ಕೋ ಫ್ಯಾಕ್ಟರ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಸ್ಟೂಡೆಂಟ್ಸು? 6 ಅಂತ ಕೇಳಿದಾಗ ಇದನ್ನು ಮತ್ತು ಇದರ ಸ್ಟ್ರೈಟನ್ನು ಕ್ಲೋಸ್ ಮಾಡ್ತೀರಾ, ಸರಿಯಲ್ಲ? ಏನು ಮಾಡ್ತೀರಾ? ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಕೋ ಫ್ಯಾಕ್ಟರ್ ಕೇಳಿದಲ್ಲ, -3 ಇಂಟು -7, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 7 3 21. ಫಾರ್ಮುಲದು ಮೈನಸ್ ಹಾಕ್ಕೊಳ್ಳಿ, ಇದು ಫಾರ್ಮುಲದು ಮೈನಸ್. 5 ಇಂಟು 5 ಏನು? 25. 21 - 25 ಎಷ್ಟಾಗುತ್ತೆ? -4 ಇಸ್ ದ ಆನ್ಸರ್. ಕೋ ಫ್ಯಾಕ್ಟರ್ ಕೇಳಿದ್ದು ಡೈರೆಕ್ಟ್. ಇಲ್ಲಿ ಯಾವುದ್ರದ್ದೇ ಕೋ ಫ್ಯಾಕ್ಟರ್ ಕೇಳಿ 6 ಇದು ಕೇಳಿದ್ದಾರೆ. ಇದನ್ನು ಕ್ಲೋಸ್ ಮಾಡ್ತಾರೆ, ಇದನ್ನು ಕ್ಲೋಸ್ ಮಾಡ್ತಾರೆ, ಇವೆರಡನ್ನ ಮಲ್ಟಿಪ್ಲೈ ಮಾಡ್ತಾರೆ. ವಿತ್ ಮಧ್ಯದಲ್ಲಿ ಮೈನಸ್ ಸೈನ್ ಬರುತ್ತೆ, ಅದು ಗೊತ್ತಿರಲಿ. ಓಕೆ, ಸೊ 16th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇಫ್ ಎ ಈಸ್ ಈಕ್ವಲ್ಸ್ ಟು 1 2 -1 ಈಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇದು ನೋಡಿ 1 2 -1 1 x - 2 1 x 1 1 ಈಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದವರು. ಏನು ಕೇಳಿದ್ದು? ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೋಡಿ, ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾಗ ಇಲ್ಲಿ ನೋಡಿ, ಎಲ್ಲಿಗ ನಿಮಗೆ ಯಾವುದು ಕೂಡ ತಗೊಳ್ಬೋದು. ಈಗ ನಾನು ಇದನ್ನು ಕ್ಲೋಸ್ ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ, ಇದನ್ನು ಕ್ಲೋಸ್ ಮಾಡ್ತೇನೆ, ಇದನ್ನು ಮಾಡ್ತೇನೆ. x - 2 ಇಂಟು 1 ಏನಾಗುತ್ತೆ? x - 2 ಅಲ್ವಾ? ಇದು ಮಾಡ್ತೇನೆ. ಓಕೆ, ಇದು ಮಾಡಿದಾಗ x - 2 ಇಂಟು 1 x - 2 -1. ಇಲ್ಲಿ 1 ಹೊರಗಡೆ ಇಟ್ಟಿದ್ದೀರಾ, ಆಮೇಲೆ ಇಲ್ಲಿ ಮೈನಸ್ ಬರುತ್ತೆ. -2 ಇಂಟು, ಇಲ್ಲಿ ನಾನು ಬರೀತೇನೆ ಸ್ಟೂಡೆಂಟ್ಸ್, ನಿಮ್ಮ ಮತ್ತೆ ಕನ್ಫ್ಯೂಷನ್ಸ್ ಬೇಡ. 1 2 -1 1 x - 2 1 x 1 1 ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು ಹೇಳಿ? ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಅಲ್ವಾ? ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಮಧ್ಯ ಮೈನಸ್ ಸೈನ್ -1. ಇದನ್ನು ಔಟ್ಸೈಡ್ ಇಟ್ಟಿದ್ದೀನಿ. ಆಮೇಲೆ ಇದು ಪ್ಲಸ್ ಆಗಿರುತ್ತೆ, ಇದು ಮೈನಸ್ ಆಗಿರುತ್ತೆ, ಇದು ಪ್ಲಸ್ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ -2 ಆಗುತ್ತೆ. -2 ಅಂದರೆ ಇದು ಮತ್ತು ಇದನ್ನು ಕ್ಲೋಸ್ ಮಾಡಿದರೆ 1 ಇಂಟು 1 ಏನಾಗುತ್ತೆ? 1 ಮೈನಸ್ x ಇಂಟು 1 ಏನಾಗುತ್ತೆ? x. ಸರಿಯಾ? ಈಗ ಏನಾಗ್ತೀರಾ? ಇದು -1 ಆಲ್ರೆಡಿ ಇದೆ, ಆ್ಯಕ್ಚುಲಿ ಪ್ಲಸ್, ಬಟ್ ಇದು -1 ಇರ್ಲಿಕ್ಕೆ ಹೋಗಿ -1 ಔಟ್ಸೈಡ್ ಇಡ್ತೀರಾ. -1 ಔಟ್ಸೈಡ್ ಇಟ್ಟರೆ ಆಮೇಲೆ ಏನು ಬರುತ್ತೆ ನೋಡ್ಕೊಳ್ಳಿ, ಆಯಿತಾ?
-1 ಔಟ್ಸೈಡ್ ಇಟ್ಟಾಗ ಏನು ಬರುತ್ತೆ ಈಗ ನೋಡಿ -1 ನಾನು ಔಟ್ಸೈಡ್ ಇಡ್ತಾ ಇದ್ದೇನೆ. -1 ಔಟ್ಸೈಡ್ ಇಟ್ಟು ಇಲ್ಲಿ -1 ಔಟ್ಸೈಡ್ ಇಟ್ಟರೆ ಇದಾಗುತ್ತೆ. 1 × 1 ಏನಾಗುತ್ತೆ 1 ಆಗುತ್ತಲ್ಲ ಮೈನಸ್. ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಸ್ಟೂಡೆಂಟ್. ಮಲ್ಟಿಪ್ಲೈ ಮಾಡುವಾಗ ನೋಡಿ x × x - 2 ಇದೇನಾಗುತ್ತೆ x × x x² -2 × x 2x ಹೌದಲ್ಲ, ಕರೆಕ್ಟ್ ಅಲ್ಲ. ಸೊ ನಾನು ಅದನ್ನು ಇಲ್ಲಿ ಬರಿತೇನೆ x² - 2x = 0 ಅಂತ ತಗೊಳ್ತೇನೆ. ಸರಿಯಾ? ಇಲ್ಲಿ ನೋಡಿ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ x ಮೈನಸ್ -2 -1 -3 ಅಲ್ವಾ ಮೈನಸ್. ಇದನ್ನು ಇದಕ್ಕೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ 2 × 1 2 -× ಪ್ಲಸ್ 2 × x 2x ಅಲ್ವಾ. ಇಲ್ಲಿ -1 ಇದೆ -1 ಇದನ್ನೀಗ ಎಂತ ಮಾಡ್ತೀರಾ ಅಂತ ಕೇಳಿದರೆ ಸ್ಟೂಡೆಂಟ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ x² + x² - 2x ಉಳಿತದೆ. ಓಕೆ, -2x = 0 ಇದು ಬೇರೆ. ಸೊ ಈಗ ನೋಡಿ ಯಾವುದನ್ನೆಲ್ಲ ಇದು ಮಾಡೋಣ x² ಏನೆಲ್ಲ ಆಗುತ್ತೆ x² ಟರ್ಮ್ ಇದೆ ಇಲ್ಲೊಂದು ವೆಯ್ಟ್ ಗೈಸ್. ಇಲ್ಲಿ -2x ಇದೆ, ಇಲ್ಲಿ x ಇದೆ. ಓಕೆ, 3 - 2 ಇದು ನೋಡಿ ಇದು ಏನಾಗುತ್ತೆ ಅಂತ ಕೇಳಿದರೆ x² ಟರ್ಮ್ ಎಷ್ಟಿದೆ ಒಂದೇ ಇರೋದಲ್ವಾ x² ಪ್ಲಸ್ x ಟರ್ಮ್ ನೋಡಿ ಇಲ್ಲಿ x ಇದೆ, ಇಲ್ಲಿ -2x ಇದೆ ಸ್ಟೂಡೆಂಟ್ಸ್, ಬಟ್ ಇಲ್ಲಿ +2x ಇದೆ. +2x - 2x ಕ್ಯಾನ್ಸಲ್ ಮಾಡಿ. ಸೊ ಇಲ್ಲಿ ಎಂತ ಉಳಿತದೆ x ಉಳಿತದೆ ಅಲ್ವಾ. ಇಲ್ಲಿ -3 ಇಲ್ಲಿ -2 ಇಲ್ಲಿ -1 ಏನಾಗುತ್ತೆ -6 = 0. ಇದು ಗೊತ್ತಿದೆಯಲ್ಲ ನಿಮಗೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋದು. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿ ಪ್ರಾಡಕ್ಟ್ ಎಷ್ಟು ಬರಬೇಕು -6 ಬರಬೇಕು, ಸಮ್ 1 ಬರಬೇಕು. ಯಾವುದಾಗತ್ತೆ ಆನ್ಸರ್ 3 ಮತ್ತು 2 ಇದು ಗೊತ್ತಿರಬೇಕು ಸ್ಟೂಡೆಂಟ್ ನಿಮಗೆ 3x 2x. ಬಟ್ -6 ಇರ್ಲಿಕ್ಕೆ ಹೋಗಿ ನಾನು ಯಾವುದಕ್ಕೆ ಮೈನಸ್ ಹಾಕೋದು ಇವಾಗ -2ಗೆ ಮೈನಸ್ ಹಾಕೋಣ. ಸೊ ಇದನ್ನು ಮಿಡಲ್ ಟರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. x² + 3x - 2x - 6 = 0 ಅಲ್ವಾ. ಸರಿ ಅಲ್ಲ. ಇವೆರಡರಲ್ಲಿ x ಕಾಮನ್ ಔಟ್ಸೈಡ್ ಇಟ್ಟರೆ x + 3 ಆಗುತ್ತೆ, -2 ಔಟ್ಸೈಡ್ ಇಟ್ಟಿದ್ರೆ x + 3 ಆಗುತ್ತೆ. ಸೊ x + 3 = 0 ಅಥವಾ x - 2 = 0. x + 3 = 0, x - 2 = 0. +3 ನಾಚೆ ನೋಡೋದ್ರೆ ಏನಾಗುತ್ತೆ -3 ಆಗುತ್ತೆ, -2 ನಾಚೆ ನೋಡೋದ್ರೆ +2 ಆಗುತ್ತೆ. ಸೊ x ವ್ಯಾಲ್ಯೂ -3 ಆಗ್ಬೋದು 2 ಆಗ್ಬೋದು. ಬಟ್ ಆಪ್ಷನ್ನ ನೋಡೋಣ 2 ಆಗ್ಬೋದು, -3 ಆಗ್ಬೋದು. ಬಟ್ -3 ಆಪ್ಷನ್ ಇಲ್ಲಲ್ಲ, ಸೊ 2 ಇಸ್ ದ ಆನ್ಸರ್. -3 ಆಪ್ಷನ್ ಇಲ್ಲ, ಸೊ 2 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ 17th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ವ್ಯಾಲ್ಯೂ ಆಫ್ 2 7 65 3 8 75 5 9 86 ಏನು ಕೇಳಿದ್ದಾರೆ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ವ್ಯಾಲ್ಯೂ ಅಂತ ಕೇಳಿದಾಗ ಬೇಕಾದರೆ ಡೈರೆಕ್ಟ್ ಮಾಡಿ ಸ್ಟೂಡೆಂಟ್ಸ್, ಇದನ್ನು ಡೈರೆಕ್ಟ್ ಮಾಡಿದರೂ ಓಕೆ, ಅಥವಾ ನೀವು ಸಿಂಪ್ಲಿಫೈ ಮಾಡಿದರೂ ಓಕೆ. ಯಾಕಂದರೆ ರೋ ಆಪರೇಷನ್ ಕಾಲಮ್ ಆಪರೇಷನ್ ಮಾಡಿದರೂ ಓಕೆ ಆಯಿತಾ. ಸೊ ಅದನ್ನು ಮಾಡಿದ್ದೇನೆ ನಾನು, ರೋ ಆಪರೇಷನ್ ಮಾಡ್ತೇನೆ ನೋಡಿ. 2 3 5 ಕೊಟ್ಟಿದ್ದಾರೆ, ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ 2 3 5 7 8 9. ಈಗ ನೋಡಿ ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ ಇದನ್ನು ಹಾಗೆ ಬರೀತಾನೆ. ಫಸ್ಟ್ ಇದು 2 7 65 ಇದು 3 8 75 ಇರೋದಲ್ವಾ. 3 8 75 ನಾನು ಏನು ಮಾಡ್ತೇನೆ ರೋ ಆಪರೇಷನ್ ಮಾಡ್ತೇನೆ. ಇದು ಮೈನಸ್ ಇದು ಮಾಡ್ತೇನೆ. 3 - 2 ಏನಾಗುತ್ತೆ 1 ಅಲ್ಲ, 8 - 7 ಏನಾಗುತ್ತೆ 1 ಆಗುತ್ತಲ್ಲ. ಇದು ಮೈನಸ್ ಇದು ನಾವು ಮಾಡ್ತಾ ಇರೋದು ಯಾಕಂತ ಕೇಳಿದ್ರೆ ವ್ಯಾಲ್ಯೂ ಚಿಕ್ಕದಾಗಲಿ ಅಂತ ಅಷ್ಟೇ, ಮತ್ತೇನು ಇದೇನಿಲ್ಲ. ಏನು ಮಾಡ್ತಾ ಇದ್ದೇನೆ ರೋ 2 - ರೋ 1 ರೋ 2 - ರೋ 1 ರೋ 2 - ರೋ 1 ಮಾಡ್ತಾ ಇದ್ದೇನೆ. ಅದನ್ನು ರೋ 2 ಅಲ್ಲಿ ಬರಿತಾ ಇದ್ದೇನೆ. ಸರಿಯಾ? ಅದೇ ಥರ ರೋ 3 - ರೋ 1 ಮಾಡಿ. ರೋ 3 - ರೋ 1 ಮಾಡಿದರೆ ಏನಾಗುತ್ತೆ 5 - 2 ಏನಾಗುತ್ತೆ 3 ಅಲ್ವಾ. 9 - 7 ಏನಾಗುತ್ತೆ 2. 86 - 65 ಏನಾಗುತ್ತೆ 21 ಆಗುತ್ತೆ. ಇದನ್ನು ಮಾಡಬೇಕೇ ಅಂತಿಲ್ಲ ಸ್ಟೂಡೆಂಟ್ಸ್, ಇದನ್ನು ನೀವು ಸಿಂಪ್ಲಿಫೈ ಮಾಡಲೇಬೇಕಂತಿಲ್ಲ. ಡೈರೆಕ್ಟ್ ನೀವು ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಚಿಕ್ಕದಿರುತ್ತಲ್ಲ. ಈಗ ಆಪ್ರೇಷನ್ ಮಾಡಿ 2 1 ಔಟ್ಸೈಡ್ ಇಡೀನಿ. 1 × 21 21 -2 × 10 20. ಆಮೇಲೆ -7 ಔಟ್ಸೈಡ್ ಇಡಿ. ಯಾಕೆ ಹೇಳಿದ್ದು ಪ್ಲಸ್ ಅಲ್ವಾ. ಸೊ -7 ಔಟ್ಸೈಡ್ ಇಡ್ತೀರಾ ಏನಾಗುತ್ತೆ ಅಲ್ಲಿಗ -7 ಔಟ್ಸೈಡ್ ಇಟ್ಟರೆ 21 × 1 21 -3 × 10 30. ಆಮೇಲೆ +65ನ ಔಟ್ಸೈಡ್ ಇಡಿ. ಇದನ್ನು 1 × 2 2 2 - 3 ಆಗುತ್ತೆ. ಓಕೆ, ಇದು ಮಾಡಲಿಕ್ಕೆ ಗೊತ್ತಿದೆಯಲ್ಲ ಸ್ಟೂಡೆಂಟ್ಸ್ ನಿಮಗೆ. ಈಗ ಏನಾಗುತ್ತೆ ಹೇಳಿ 21 - 20 ಇದು 2 ಆಗುತ್ತೆ. ಸರಿಯಾ? 21 - 30 ಅಂತ ಹೇಳಿದ್ರೆ -9 ಆಗುತ್ತೆ ಸ್ಟೂಡೆಂಟ್ಸ್. ಇದು -9 - ಪ್ಲಸ್ 9 7 63 ಆಯಿತಾ. ಆಮೇಲೆ ಇಲ್ಲಿ 2 - 3 ಅಂದರೆ -1. 65 × 1 ಅಂದರೆ 65 ಪ್ಲಸ್ ಇಂಟು ಮೈನಸ್ 65. ಇದು ಆನ್ಸರ್ 0 ಆಗುತ್ತೆ ಸ್ಟೂಡೆಂಟ್ಸ್. 2 + 63 65 65 - 65 0. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ ನೋಡಿ. ಸೊ ಆನ್ಸರ್ 0 ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಕೇಳೋ ಡೌಟ್ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಏರಿಯಾ ಆಫ್ ದ ಟ್ರಯಾಂಗಲ್ ನಿಮ್ಗೆ 100% ಒಂದು ಕ್ವಶನ್ ಬಂದೇ ಬರುತ್ತೆ 3 ಮಾರ್ಕ್ಸಲ್ಲಿ. ಸೊ ಇದನ್ನು ಇಲ್ಲಿ ಕೇಳೋದಿಲ್ಲ, ಬಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಲಿಕ್ಕೆ ಕೇಳಿದ್ದಾರೆ. ಇದೊಂದು ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಿಬಿಡಿ. ವರ್ಟಿಸಸ್ ಕೊಟ್ಟಿದ್ದಾರೆ, ನೀವೆಲ್ಲ ಹಾಕ್ತೀರಾ ಇದಕ್ಕೆ ಹಾಕ್ತೀರಾ
ಯಾವುದಕ್ಕೆ ಫಾರ್ಮುಲಕ್ಕೆ ಹಾಕ್ತೀರಾ. ಫಾರ್ಮುಲಕ್ಕೆ ಹಾಕೋದಂದ್ರೆ ಏನು ಹೇಳಿ, ನೀವು ಯಾವ ಥರ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್ಸ್. ಏರಿಯಾ ಆಫ್ ದ ಟ್ರಯಾಂಗಲ್ 500 ಮಾಡಿ ಫಾರ್ಮುಲಾ ಹಾಫ್ ಇಂಟು, ನೀವು ನೋಡಿ ಇದನ್ನು ಒಂದೇ ಫಸ್ಟ್ ರೋವನ್ನೇ 1 1 ಆಗಿ ತೊಗೊಳ್ಳಿ, ಅಥವಾ ಲಾಸ್ಟ್ ಕಾಲಮನ್ನು 1 1 ಆಗಿ ತೊಗೊಂಡ್ರೆ ಅಡ್ಡಿಲ್ಲ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಕ್ವೇಷನ್ ಪ್ರಕಾರ ಇಲ್ಲಿ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಏರಿಯಾ ಆಫ್ ಟ್ರಯಾಂಗಲಲ್ಲಿ 2, -6, 5, 4, k, 4 ಅಲ್ವಾ. ಅವಾಗ ಎಲ್ಲೋಗುತ್ತೆ, ಇದು 2, ಇದು 5, ಇದು k. ಫಸ್ಟ್ 2, 5, k ಅಲ್ವಾ. ಆಮೇಲೆ -6, 4, 4, -6, 4, 4 ತೊಗೊಳ್ತೀರಲ್ವ. ಇದನ್ನು ಮಾಡಿ ಈಗ 1/2. ಈಗ ಏನಾಗುತ್ತೆ ನಿಮ್ಗೆ, ಈಗ ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆಯಲ್ಲ ಅದನ್ನು ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕು. 1 ಔಟ್ಸೈಡ್ ಇಟ್ಟು ಏನು ಮಾಡ್ತಿರಲ್ಲ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. 1 ಔಟ್ಸೈಡ್ ಇಟ್ಟು 5 4s 20 -4k ಅಲ್ವಾ. -1 ಔಟ್ಸೈಡ್ ಇಡ್ತೀರಾ, ಆವಾಗ 8 + 6k ಆಗುತ್ತೆ. ಆಮೇಲೆ +1 ಔಟ್ಸೈಡ್ ಇಡ್ತೀರಾ, 8 ಪ್ಲಸ್ ಆಗುತ್ತೆ, -6 × 5 30 ಆಗುತ್ತೆ. ಓಕೆ, ಇದನ್ನು ಮಾಡಿ ಸ್ಟೂಡೆಂಟ್ಸ್, ನೀವು ಮಾಡಿ. ಏರಿಯಾ ಕೊಟ್ಟಿದ್ದಾರೆ ಅವರು ಆಲ್ರೆಡಿ 35 ಅಂತ. 35 = 1/2 ಆಯಿತಾ. 1/2 ಇಂಟು ಇದನ್ನು ಮಾಡಿ 20 -4k -8 -6k +8 +30 ಆಯಿತಾ. ಸೊ ಈಗ ಎಂತಾಗುತ್ತೆ 1/2. ಈಗ ಕೆ ಟರ್ಮ್ನೆಲ್ಲ ಒಟ್ಟಿಗೆ ಮಾಡಿ -10k ಆಗುತ್ತಾ. ನಂಬರ್ಸ್ನೆಲ್ಲ ಒಟ್ಟಿಗೆ ಮಾಡಿ 20 - 8 12 ಆಗುತ್ತಾ. 12 ಇಲ್ಲದೆ -8 + 8 ಕ್ಯಾನ್ಸಲ್ ಮಾಡಿ 20 + 30 ಎಷ್ಟಾಗುತ್ತೆ, ಇದು +50 ಆಗುತ್ತೆ ಅಲ್ವಾ. ಈಗ ಬೇಕಾದರೆ 2 ಆಚೆಗಡೆ ತೊಗೊಂಡೋಗಿ, ಇಲ್ಲಿ 35 ಇದೆ, /2 ಆಗುವಾಗ ಮಲ್ಟಿಪ್ಲೈ ಆಗುತ್ತಲ್ಲ. 70 = -10k +50 +50 ಈಚೆ ತೊಗೊಂಡು ಬಂದರೆ -50 ಆಗುತ್ತೆ, =-10k. 20 = -10k. ನಮ್ಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ k, -10 ಈಚೆ ತೊಗೊಂಡು ಬನ್ನಿ, ಡಿವೈಡ್ ಆಗುತ್ತೆ, k -2. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2? k -2 ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನನಗಿದು ನೆನಪಿಲ್ಲ. k -2 ಬಂತಲ್ಲ, ಇಲ್ಲಿ ಏರಿಯಾವನ್ನು ಕೊಟ್ಟಾಗ ನೀವು +or- ತಗೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್. ನಾನು ಇದು ಪ್ಲಸ್ಸಿಗೆ ಮಾಡಿದ್ದೀನಿ, ಎಷ್ಟು ಬಂತು, -2 ಬಂತು. ಹಾಗೆ -35ಗೂ ಮಾಡಲೇಬೇಕು ಸ್ಟೂಡೆಂಟ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲೇ ಮಿಸ್ಟೇಕ್ ಮಾಡ್ತೀರಾ, -2 ಬಂತಂತ ಆನ್ಸರ್ -2 ಡೈರೆಕ್ಟ್ ಬರೀತೀರಾ, ಇದು ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ಏರಿಯಾ ಅಂತ ಕೊಟ್ಟಾಗ +or- ಬರೀಲೇಬೇಕು ಸ್ಟೂಡೆಂಟ್. ನಾನು ಇಲ್ಲಿ +35 ಸಿಂಪ್ಲಿಫೈ ಮಾಡಿದ್ದೀನಿ, -35 ಮಾಡಿ ಏನಾಗುತ್ತೆ ಹೇಳಿ. ಇಲ್ಲಿ -35 ಎವ್ರಿಥಿಂಗ್ ಇಸ್ ಸೇಮ್. ಏನಾಗುತ್ತೆ ಇಲ್ಲಿ -70 -50 = -10k. ಏನಾಗುತ್ತೆ -120 = -10k. -10 ಈಚೆ ತೊಗೊಂಡು ಬನ್ನಿ, ಡಿವೈಡೆಡ್ ಬೈ ಆಗುತ್ತಲ್ಲ, = k ಅಲ್ವಾ. -- ಕ್ಯಾನ್ಸಲ್ ಮಾಡಿ, 10 1s 10 12s 12 k. ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಇದು. k -2 ಬಂತು ಒಂದು, ಇನ್ನೊಂದು k = 12 ಬಂತು. -2 ಮತ್ತು 12 ಇದು ಆನ್ಸರ್. ವೆರಿ ಇಂಪಾರ್ಟೆಂಟ್. ಇಲ್ಲಿ +or- ತಗೊಳ್ಳೇಬೇಕು, ಯಾಕಂದರೆ ಆಪ್ಷನಲ್ಲಿ ನಿಮಗೆ -2 ಕೊಟ್ಟಿರ್ತಾರೆ, ಅದನ್ನು ಬರೆಯೋದಲ್ಲ. ಓಕೆ, ಲಾಸ್ಟ್ ಕ್ವಶನ್ ಸ್ಟೂಡೆಂಟ್. ಇದರಲ್ಲಿ cos θ - sin θ, ಇದನ್ನು ಡಿಟರ್ಮಿನೆಂಟ್ ಕೇಳಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. cos θ × cos θ ಏನು, cos² θ. ಫಾರ್ಮುಲಾದಲ್ಲಿ ಮೈನಸ್ ಇದನ್ನು ಹಾಕ್ಕೊಳ್ಳಿ. sin θ × sin θ sin² θ. ಬಟ್ ಫಾರ್ಮುಲಾದ ಮೈನಸ್ ಇಲ್ಲೂ ಮೈನಸ್ ಇದೆಯಲ್ಲ, ಪ್ಲಸ್ ಆಗುತ್ತೆ ಅಲ್ವಾ. cos² θ, cos θ × cos θ cos² θ. ಇಲ್ಲಿ ಮೈನಸ್ ಫಾರ್ಮುಲಾದಿದೆ, -× -+ ಅಲ್ವಾ, sin² θ ಏನಾಗುತ್ತೆ 1 ಅಲ್ವಾ, ಐಡೆಂಟಿಟಿ ಅಲ್ವಾ. 1 ಇಸ್ ದ ಆನ್ಸರ್. ಹೋಪ್ ಸ್ಟೂಡೆಂಟ್ಸ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಇದೆ ಡಿಟರ್ಮಿನೆಂಟ್ಸ್, ಈಸಿಯಾಗಿ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಇದೇ ಟೈಪ್ ಪ್ರಾಬ್ಲಮ್ ಬರುತ್ತೆ. ಆ್ಯಂಡ್ NCERTಯಲ್ಲಿರೋ ಎಲ್ಲ ಕ್ವಶನ್ಸನ್ನು ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸು. NCERTಯನ್ನು ದಯವಿಟ್ಟು ಬಿಡಬೇಡಿ. ಓಕೆ, NCERTಯಲ್ಲಿ ಯಾವ ಕ್ವಶನ್ಸ್ ಇದೆ ಅದೆಲ್ಲದನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ. NCERT ಈಸ್ ಅ ಬೇಸಿಕ್. ಓಕೆ, NCERT ಮಾಡಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದ್ದರೆ ಅದರದ್ದು ಮಾಡಿ, ಮತ್ತು ನಾನು ಮಾಡಿದ್ದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಟೆಕ್ಸ್ಟ್ ಮಾಡಿ, ಮೆಸೇಜ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸು. ಮತ್ತೆ ಆದಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ಶುಭ ದಿನ.